ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ತರಗತಿಯಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನ ವಿಧಾನಗಳಲ್ಲಿ ಬರುವಂತಹ ಎರಡು ಪ್ರಮುಖ ಅಧ್ಯಯನ ವಿಧಾನಗಳಾದಂತಹ ಸಾಂಪ್ರದಾಯಿಕ ಮತ್ತು ಆಧುನಿಕ ಅಧ್ಯಯನ ವಿಧಾನಗಳಲ್ಲಿ ಮೊದಲನೇದಾಗಿ ಸಾಂಪ್ರದಾಯಿಕ ಅಧ್ಯಯನ ವಿಧಾನಗಳಲ್ಲಿ ಬರುವಂತಹ 4 ಪ್ರಮುಖ ವಿಧಾನಗಳಲ್ಲಿ ಮೊಟ್ಟ ಮೊದಲ ಅಧ್ಯಯನ ವಿಧಾನವಾದಂತಹ ತತ್ವಶಾಸ್ತ್ರೀಯ ವಿಧಾನದ ಬಗ್ಗೆ ನಾವಿವತ್ತು ತರಗತಿಯಲ್ಲಿ ತಿಳ್ಕೊಳ್ಳೋಣ, ಆಯಿತಾ. ಸೊ ಮೊಟ್ಟ ಮೊದಲನೇದಾಗಿ ತತ್ವಶಾಸ್ತ್ರೀಯ ವಿಧಾನ ಅಂತ ಹೇಳಿದ್ರೆ ಹೆಸರೇ ಹೇಳ್ತಿರೋ ಹಾಗೆ ತತ್ವಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅನ್ನೋದು ನಿಮಗೆ ಆಗಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ತತ್ವಗಳೇ ಅಂತಿಮವಾಗಿರುತ್ತೆ, ತತ್ವಗಳೇ ಫೈನಲ್ ಪ್ರಿನ್ಸಿಪಲ್, ತತ್ವಗಳೇ ಫೈನಲ್, ಆಯಿತಾ. ಸೊ ನೆಕ್ಸ್ಟು ಇದರ ಪ್ರಧಾನ ಪ್ರತಿಪಾದಕರು ಬಂದ್ಕೊಂಡು ಲಿಯೋ ಸ್ಟ್ರಾಸ್ ಆಗಿರ್ತಾರೆ. ಪ್ರಮುಖ ಚಿಂತಕರಾಗಿರುವಂತಹ ಪ್ಲೇಟೋ, ರೂಸೋ, ಕ್ಯಾಂಟ್, ಬೊಸಾಂಕ್, ವೆಂಬಿಲ್, ಸೆಡ್ಜವಿಕ್ ಇವರೆಲ್ಲರೂ ಕೂಡ ಪ್ರಮುಖ ರಾಜ್ಯಕ್ಕೆ ಚಿಂತಕರಾಗಿರ್ತಾರೆ. ತತ್ವಗಳು ಅಂತ ಹೇಳಿದ್ರೆ ಒಂದಿಷ್ಟು ಪ್ರಿನ್ಸಿಪಲ್ಸ್, ಮೌಲ್ಯಗಳು, ರೂಢಿಗಳು, ಸಂಪ್ರದಾಯಗಳು ಅಥವಾ ನೈತಿಕತೆ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ತತ್ವಶಾಸ್ತ್ರೀಯ ವಿಧಾನಗಳಲ್ಲಿ ಆದರ್ಶಗಳು. ಸೊ ಇವೆಲ್ಲವೂ ಬಂದೋಯಿತು, ಆಯಿತಾ. ಇವೆಲ್ಲವನ್ನು ಒಳಗೊಂಡಂತಹ ಒಂದು ತತ್ವಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುವಂತಹ ಒಂದು ಅಧ್ಯಯನ ವಿಧಾನ ಅಂತ ಹೇಳಿದ್ರೆ ಅದು ತತ್ವಶಾಸ್ತ್ರೀಯ ಅಧ್ಯಯನ ವಿಧಾನವಾಗಿದೆ. ಈ ಅಧ್ಯಯನ ವಿಧಾನದ ಪ್ರಮುಖ ಲಕ್ಷಣಗಳನ್ನು ನಾವು ನೋಡೋದಾದರೆ, ಸೊ ಮೊದಲನೇದಾಗಿ ಹೇಳಿದ ಹಾಗೆ ನಿಯಮಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುತ್ತೆ. ಸೊ ನಿಯಮಗಳು, ಇವರು ತತ್ವಶಾಸ್ತ್ರದ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದೇ ಲೈನಲ್ಲಿ ನಾನು ನಿಮಗೆ ಸರಳವಾಗಿ ಹೇಳೋದಾದರೆ, ಹೇಗಿದೆ ಅನ್ನೋದಕ್ಕಿಂತನೂ ಕೂಡ ಹೇಗಿದ್ದರೆ ಚೆನ್ನಾಗಿರುತ್ತೆ, ಹೇಗಿದ್ದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಇವರು ಮಾತಾಡ್ತಾರೆ. ಬಟ್ ಈಗಿನ ರಿಯಾಲಿಟಿ ಬಗ್ಗೆ ಮಾತಾಡಲ್ಲ ಅವರು. ಹಿಂಗಿದ್ದರೆ ಚೆನ್ನಾಗಿರುತ್ತೆ. ಈಗ ರಾಮರಾಜ್ಯ, ಈಗಿಲ್ಲ ರಾಮರಾಜ್ಯ, ಬಟ್ ರಾಮರಾಜ್ಯ ಹೆಂಗಿರುತ್ತೆ, ಅಲ್ಲಿನ ಪರಿಕಲ್ಪನೆಗಳು ಹೇಗೆ, ಸುಖಿ ರಾಜ್ಯ ಹೇಗೆ ಅಂದರೆ ಹೆಂಗಿರ್ಬೋದು, ಕಲ್ಪನೆ ಅಥವಾ ಭ್ರಮೆ ಅಥವಾ ಒಂದು ಚಿಂತನೆ, ಒಂದು ಥಾಟ್ ಅಂತ ನಾವು ಕರಿತೀವಲ್ಲ. ಸೊ ಹಾಗೆ ನಿಯಮಗಳಿಗೆ ಹೆಚ್ಚು ಒತ್ತನ್ನು ಕೊಡುತ್ತೆ. ಮತ್ತು ಎರಡನೇದು ಪರಿಕಲ್ಪನಾತ್ಮಕ ವಿಶ್ಲೇಷಣೆ. ಪರಿಕಲ್ಪನಾತ್ಮಕ ವಿಶ್ಲೇಷಣೆ ಅಂದರೆ ಕೆಲವೊಂದು ನ್ಯಾಯ, ಸ್ವತಂತ್ರ, ಹಕ್ಕು, ಅಧಿಕಾರ, ಈ ಒಂದಿಷ್ಟು ಪ್ರಜಾಪ್ರಭುತ್ವದ ತಳಹದಿ ಇರುವಂಥ ಒಂದಿಷ್ಟು ಅಂಶಗಳು, ಇವುಗಳನ್ನು ಆಗಾಗ್ಗೆ ನೈತಿಕತೆಯ ಆಧಾರದ ಮೇಲೆ ಅವುಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗುತ್ತೆ, ಆಯಿತಾ. ಮುಂಚೆ 10 ವರ್ಷ ಹಿಂದೆ ಇದ್ದಂಥ ನ್ಯಾಯ ಪರಿಕಲ್ಪನೆಗೂ ಈಗಿರುವಂಥ ನ್ಯಾಯ ಪರಿಕಲ್ಪನೆಗೂ ಯಾವ ಥರ ತತ್ವಗಳು ಅದಕ್ಕೆ ರಿಯಾಕ್ಟ್ ಮಾಡ್ತವೆ, ಆ ತತ್ವಗಳು ಈ ತತ್ವಗಳು ಒಂದೇ ಇದ್ದಾವ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಅನಲೈಸ್ ಮಾಡುತ್ತೆ, ವಿಶ್ಲೇಷಣೆ ಮಾಡುತ್ತೆ. ನೆಕ್ಸ್ಟು ತರ್ಕಬದ್ಧ ಅಂತ ಹೇಳಿದ್ರೆ ಪ್ಲಸ್ ಮೈನಸ್, ಅಂದರೆ ಒಂದು ವಿಷಯದ ಬಗ್ಗೆ ಪ್ಲಸ್ ಆಗೂ ಮಾತಾಡಬೇಕು, ಮೈನಸ್ ಆಗೂ ಮಾತಾಡಬೇಕು. ಸೊ ಎರಡನ್ನೂ ನೋಡಿದಾಗಲೂ ಕೂಡ ಆ ವಿಷಯದ ಬಗ್ಗೆ 360 ಡಿಗ್ರಿಯಲ್ಲಿ ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಸಿಗುತ್ತೆ. ಹಾಗಾಗಿ ತರ್ಕಬದ್ಧವಾದ ಅಂತ ಹೇಳಿದ್ರೆ ತಾರ್ಕಿಕವಾಗಿ, ಅಂದರೆ ಸರಿ ತಪ್ಪಂದರೆ ಯಾಕೆ ತಪ್ಪು, ಸರಿ ಅಂದರೆ ಹೇಗೆ ಸರಿ, ತಪ್ಪನ್ನು ಹೇಗೆ ಸರಿ ಮಾಡ್ಕೊಳಕ್ಕಾಗತ್ತೆ, ಅಥವಾ ಸರಿ ಇರೋದನ್ನ ಹೆಂಗೆ ತಪ್ಪು ನಾವು ಮಾಡ್ಬೋದು, ಈ ಥರ ಎಲ್ಲ ತರ್ಕಬದ್ಧವಾಗಿ ಆಲೋಚನೆ ಮಾಡೋದು. ಯಾವುದರ ತಳಹದಿ ಮೇಲೆ, ತಾತ್ವಿಕತೆಯ ತಳಹದಿ ಮೇಲೆ. ನೆಕ್ಸ್ಟ್ ಐತಿಹಾಸಿಕ ಮತ್ತು ಶಾಸ್ತ್ರೀಯ ಮೂಲಗಳು. ಐತಿಹಾಸಿಕ ಅಂದರೆ ಹಿಸ್ಟಾರಿಕಲ್, ಹಳೇ ಕಾಲದ ಒಂದಿಷ್ಟು ಘಟನೆಗಳು, ಅಥವಾ ಶಾಸ್ತ್ರೀಯ ಮೂಲಗಳು ಅಂದರೆ ನಮಗೆ ಹಿಂದೆ ಗೊತ್ತಿರೋ ಹಾಗೆ ಸಾಕ್ರೆಟಿಸು, ಪ್ಲೇಟೋ, ಅರಿಸ್ಟಾಟಲ್, ಹಾಬ್ಸು, ಲಾಕೋ, ರೂಸೋ, ಸೊ ಇವರೆಲ್ಲರೂ ಕೂಡ ಏನೇನು ಚಿಂತನೆಗಳು ಬಂದಿದೆಯಲ್ಲ ಇವೆಲ್ಲವೂ ಕೂಡ ಐತಿಹಾಸಿಕವಾಗಿ ಬೆಳೆದು ಬಂದಂಥ ಚಿಂತನೆಗಳಾಗಿವೆ. ಇವುಗಳ ಮೂಲಗಳು ಇವರಿಗೆ ಇಲ್ಲಿ ಇನ್ಸ್ಪೈರ್ ಮಾಡುತ್ತೆ. ಇವು ದೀರ್ಘಕಾಲಿಕವಾಗಿ ಬೆಳ್ಕೊಂಬಂದಿರುವಂಥ ಒಂದಿಷ್ಟು ಅಂಶಗಳು. ಹಾಗಾಗಿ ಇವುಗಳ ಬೇರುಗಳನ್ನು, ಇವುಗಳ ಮೂಲಗಳನ್ನು ಇಲ್ಲಿ ನಾವು ಗುರುತಿಸ್ಬೋದಾಗಿದೆ. ನೆಕ್ಸ್ಟ್ 5ನೇದು ನೈತಿಕ ವಿಚಾರಣೆ. ನೈತಿಕ ವಿಚಾರಣೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಮಾರಲ್ ಆಗಿರುವಂಥ ಒಂದಿಷ್ಟು ಪ್ರಿನ್ಸಿಪಲ್ಸ್ ಇರುತ್ತೆ ಕೆಲವೊಬ್ಬರು ಲೈಫಲ್ಲಿ, ಹೌದಾ. ಅಂದರೆ ಒಬ್ಬ ಉತ್ತಮ ವ್ಯಕ್ತಿ ಆಗಬೇಕಂದ್ರೆ ಅವನಲ್ಲಿ ಏನು ನೈತಿಕತೆಗಳಿರಬೇಕು, ಅಥವಾ ಒಬ್ಬ ಒಳ್ಳೆ ನಾಗರಿಕ ಆಗಬೇಕಂದ್ರೆ, ಒಳ್ಳೆ ಆಡಳಿತಗಾರ ಆಗಬೇಕಂದ್ರೆ, ಒಳ್ಳೆ ಚೀಫ್ ಮಿನಿಸ್ಟರ್ ಆಗಬೇಕು, ಒಳ್ಳೆ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಒಳ್ಳೆ ತಂದೆಗೆ ಮಗ ಆಗಿರಬೇಕು, ಅಥವಾ ತಾಯಿಗೆ ಮಗ ಆಗಿರಬೇಕು, ಒಂದು ಒಳ್ಳೆ ತಂದೆ ಆಗಬೇಕು, ಒಂದು ಒಳ್ಳೆ ವಿದ್ಯಾರ್ಥಿ ಆಗಬೇಕು. ಇವೆಲ್ಲವೂ ಇದ್ದಾಗ ಒಂದಿಷ್ಟು ನೈತಿಕ ವಿಷಯಗಳನ್ನು ಅಳವಡಿಸ್ಕೋಬೇಕಾಗತ್ತೆ, ಅರ್ಥ ಆಗ್ತಿದೆಯಲ್ಲ. ಸೊ ಹಾಗಾಗಿ ಅಥವಾ ನೈತಿಕ ಪ್ರಶ್ನೆಗಳು ಇರ್ತವೆ. ಈಗ ನಾನೊಬ್ಬ ಶಿಕ್ಷಕ, ನಾನು ಸರಿಯಾದ ಟೈಮ್ ಕ್ಲಾಸ್ಗೆ ಹೋಗಲ್ವಾ, ಮಕ್ಕಳಿಗೆ ಈ ವಿಷಯದ ಬಗ್ಗೆ ನ್ಯಾಯ ಕೊಡಲ್ವಾ, ಅರ್ಥ ಆಗ್ತಿದೆಯಲ್ಲ. ಸೊ ಇವೆಲ್ಲವೂ ಕೂಡ ನೈತಿಕ ವಿಚಾರಣೆಗಳನ್ನು ನಾವು ಮಾಡ್ಕೋಬೇಕಾಗತ್ತೆ. ಈ ಥರ ನೈತಿಕ ವಿಚಾರಣೆ ಆತ್ಮಾವಲೋಕನದ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಣೆ ಇದಾಗಿರುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ 6ನೇದು ಏನಂತ ಹೇಳಿದ್ರೆ ಆದರ್ಶವಾದ ಅಂತ ಹೇಳಿದ್ರೆ ಐಡಿಯಲಿಸಮ್ ಅಂತ ಹೇಳಿದ್ರೆ ಹೇಗಿದೆ ಅನ್ನೋದಕ್ಕಿಂತನೂ ಹೇಗಿದ್ದರೆ ಚೆಂದ ಅಂತೇಳಿ. ಕೆಲವೊಬ್ಬರು ಐಡಿಯಲಿಸ್ಟ್ ಥಿಂಕರ್ ಇರ್ತಾರೆ, ಗೊತ್ತಾ. ಮಹಾತ್ಮ ಗಾಂಧೀಜಿಯವರೆಲ್ಲರೂ ಕೂಡ ಐಡಿಯಲಿಸ್ಟ್ ಥಿಂಕರ್ ಅಂತ ಕರೀತಾರೆ. ಅಂದರೆ ಇವ್ರು ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡಲ್ಲ, ಹೆಂಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ, ಅರ್ಥ ಆಗ್ತಿದೆಯಲ್ಲ. ಸೊ ಅದು ಚೆನ್ನಾಗಿರುತ್ತೆ. ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತಲ್ಲ, ಯೋಚನೆ ಅಷ್ಟೇ, ರಿಯಾಲಿಟಿಲಿ ಆಗಿದ್ದೀನಾ ಇಲ್ಲ. ಹಾಗೆ ಕೆಲವೊಬ್ಬರು ಹಾಗೆ, ಅಂದರೆ ಇದು ಹೆಂಗಿದ್ರೆ ಚೆನ್ನಾಗಿರುತ್ತೆ ಯೋಚನೆ ಮಾಡೋದ್ರಿಂದ ಏನೂ ಲಾಭ ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೋದಾಗಿದೆ. ಇದನ್ನು ಆದರ್ಶ ಅಂದರೆ ಕೆಲವೊಬ್ಬರು ಹೇಳ್ತಾರೆ ಆದರ್ಶ ದಂಪತಿಗಳು, ಆದರ್ಶ ವಿದ್ಯಾರ್ಥಿ, ಆದರ್ಶ ಶಿಕ್ಷಕ. ಅಂದರೆ ಅವನೊಬ್ಬ ಮಾದರಿ, 4 ಜನಕ್ಕೆ ಆತ ನೋಡಿದ್ರೆ ಮಾದರಿ, ಅವನೊಂದಿಷ್ಟು ತತ್ವಗಳನ್ನ ಅಳವಡಿಸ್ಕೊಂಡಿರ್ತಾನೆ, ಅದ್ರ ಮೂಲಕ ಅವನೊಬ್ಬ ಆದರ್ಶ ವ್ಯಕ್ತಿಯಾಗಿರ್ತಾನೆ. ಸೊ ಇದು ಒಂದು ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ವ್ಯಕ್ತಿನಿಷ್ಠ ಮತ್ತು ವಿವರಣಾತ್ಮಕ ಸ್ವಭಾವ. ವ್ಯಕ್ತಿನಿಷ್ಠ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ವ್ಯಕ್ತಿಯ ಸಂಬಂಧ, ಕೆಲವೊಂದು ವ್ಯಕ್ತಿಗಳಲ್ಲಿ ಕೆಲವೊಂದು ಪ್ರಿನ್ಸಿಪಲ್ಗಳಿರ್ತವೆ.
ಅದು ವ್ಯಕ್ತಿಯ ಮೂಲ ಅಂತರ್ಗತಕ್ಕೆ ಮಾತ್ರ ಅದು ಸಂಬಂಧಪಟ್ಟಿರೋದಾಗಿರುತ್ತೆ. ಎರಡನೇದು ವಿವರಣಾತ್ಮಕವಾಗಿರ್ಬೋದು. ಅಂದರೆ ತುಂಬ ನಾವು ಆರ್ಟ್ಸಲ್ಲಿ ನೋಡ್ಬೋದು, ಇವೆಲ್ಲ ವಿವರಣಾತ್ಮಕವಾಗಿರುವಂಥ ವಿಷಯಗಳು. ಒಂದು ವಿಷಯದ ಬಗ್ಗೆ ತುಂಬ ದೀರ್ಘ ವಿವರಣೆ ಎಲ್ಲ ಇರುತ್ತೆ. ಬಟ್ ಸೈನ್ಸಲ್ಲಿ ಆಗಿರೋದಿಲ್ಲ, ಕಾಮರ್ಸಲ್ಲಿ ಆಗಿರುತ್ತೆ, ಲೆಕ್ಕಾಚಾರ ಇರುತ್ತೆ. ಬಟ್ ಆರ್ಟ್ಸಲ್ಲಿ ಥಿಯರಿಗಳಿರ್ತವೆ. ಥಿಯರಿಗಳು ಪೂರ್ತಿ ವಿವರಣಾತ್ಮಕವಾಗಿ ಒಂದು ಇಡೀ ಥಿಯರಿನ ಅರ್ಥ ಮಾಡ್ಕೋಬೇಕು ಅಂತಂದರೆ ಅದನ್ನು ತುಂಬ ಆಳವಾದ ಅಧ್ಯಯನದ ಅವಶ್ಯಕತೆ ಇರುತ್ತೆ. ಹಾಗಾಗಿ ವಿವರಣಾತ್ಮಕವಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ 8ನೇದು ಮಾನವ ಸ್ವಭಾವ ಮತ್ತು ನ್ಯಾಯದ ಮೇಲೆ ಕೇಂದ್ರೀಕರಣ ಮಾಡಿರುತ್ತೆ. ಸೊ ಮಾನವನ ಸ್ವಭಾವ ಅಂತ ಹೇಳಿದ್ರೆ ಆಗಾಗ್ಗೆ ಮಾನವ ಹೇಗೆ ತನ್ನ ನೈತಿಕತೆಯನ್ನು ಅವನು ಬೆಳೆಸ್ಕೋತಾನೆ ಮತ್ತು ನೈತಿಕ ಸನ್ನಿವೇಶಗಳಿಗೆ ಆತ ಹೇಗೆ ಒಕ್ಕೋತಾನೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಪ್ರಶ್ನೆಗಳು ನ್ಯಾಯ ಅನ್ನೋ ವಿಷಯಕ್ಕೆ ಬಂದಾಗಿರ್ಬೋದು, ಅವನು ಯಾವ ಥರ ಪ್ರಶ್ನೆಗಳನ್ನೇ ಎತ್ತುತ್ತಾನೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಇದು ನಮಗೆ ಹೇಳಲಾಗುತ್ತೆ. ನೆಕ್ಸ್ಟ್ 9ನೇದು ಊಹಾತ್ಮಕ ಸ್ವಭಾವ ಅಂತ ಹೇಳಿದ್ರೆ ಒಂದು ಕಲ್ಪನೆ ಮಾಡೋದು. ಹೆಸರು ಹೇಳುತ್ತಲ್ಲ, ಊಹೆಗಳು, ಒಂದಿಷ್ಟು ಊಹೆಗಳು, ನಿರ್ದಿಷ್ಟ ಜಾಗಗಳನ್ನು ನೋಡ್ಕೊಂಡು ಊಹೆ ಮಾಡ್ಕೊತ ಹೋಗೋದು. ಹಿಂಗಿರ್ಬೋದು, ಹಿಂಗಿದ್ರೆ ಹೆಂಗೆ, ಹಂಗಿದ್ರೆ ಹೆಂಗೆ, ಆ ಥರ ಇದ್ದರೆ ಹೇಗೆ, ಈ ಥರ ಇದ್ದರೆ ಹೇಗೆ, ಈ ಥರ ಸುಮ್ಮನೆ ಊಹೆಗಳನ್ನ ಮಾಡ್ಕೊಂಡು ಆ ಊಹೆ ಯಾಕೆ ಮಾಡಬೇಕು ಅಂದರೆ ನಮಗೊಂದು ದಾರಿ ಸಿಗುತ್ತೆ ಹೋಗೋಕ್ಕೆ. ಈ ರೂಟಲ್ಲಿ ಹಿಂಗೆ ಹೋಗ್ಬೋದಾ, ಆ ರೂಟಲ್ಲಿ ಹೋಗ್ಬೋದಾ. ಸೊ ಈ ಸುಮ್ಮನೆ ಯಾರೋ ಒಂದು ಶಿವಮೊಗ್ಗದಿಂದ ಉತ್ತರ ಕನ್ನಡಕ್ಕೆ ಒಂದೇ ದಾರಿ ಇದೆ ಅಂತ ಅಂದ್ಕೊಳ್ಳೋಣ ಬಸ್ಸಿಗೆ ಬರೋಕ್ಕೆ, ಆಯಿತಾ. ಯಾರೋ ಒಬ್ಬ ಕಾಡು ಮಧ್ಯದಲ್ಲಿ ಒಂದಿನ ತಲೆ ಹಾಳಾಗಿ ಏನೋ ಒಂದು ಊಹೆ ಮಾಡ್ಕೊಂಡು ಹೋದ, ಇಲ್ಲ ನೋಡೋಣ ನಾನು ಈ ಕಡೆಯಿಂದ ಹೋಗ್ತೀನಿ ಅಂತ ಹಿಂಗೆ ಹೋದ. ಅವ್ನು ಹೋದಾಗ ತುಂಬ ಹತ್ತಿರದ ರೋಡ್ ಒಂದು ಸಿಕ್ತವಾಗ. ಅಂದರೆ ಅವ್ನು ಜಸ್ಟ್ ಊಹೆ ಮಾಡಿದ್ದ, ಅಲ್ಲಿ ರಿಯಾಲಿಟಿ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಅದೇ ರಿಯಾಲಿಟಿ ಅಂತ ಗೊತ್ತಾಯಿತು ಕಡೆಗೆ. ಅಂದರೆ ಅದು ಹೊಸ ರೋಡಾಗಿ ಮತ್ತೆ ಕಡೆಗೆ ಅದು 50-60 ಕಿಲೋಮೀಟ್ರು ಕಡಿಮೆ ಆಯಿತು, ಉಳಿತಾಯ ಆಯಿತು. ಅಂದರೆ ಹೀಗೆ ಊಹೆಗಳು ನಮಗೆ ಈ ಥರ ಮುಂದೆ ಹೋಗೋಕ್ಕೆ ನಮಗೆ ಇನ್ಸ್ಪೈರ್ ಮಾಡುತ್ತೆ. ನೆಕ್ಸ್ಟು ಸಾರ್ವತ್ರಿಕ ತತ್ವಗಳಿಗೆ ಒತ್ತು. ಅಂದರೆ ಕೆಲವೊಂದಿಷ್ಟು ಸಾರ್ವತ್ರಿಕ ತತ್ವಗಳಿರ್ತವೆ. ಫಾರ್ ಎಕ್ಸಾಂಪಲ್ ಈಗ ನಾವು ಹಳೆಯ ಕಾಲದಿಂದ ಕೆಲವೊಂದು ಕೇಳ್ಕೊಂಬಂದಿರ್ತೀವಿ. ಕೆಲವೊಂದು ಹೇಗೆ ಅಂತ ಹೇಳಿದ್ರೆ ಕುಣಿಲಾರ್ದ ಹೆಂಗ್ಸ್ ನೆಲ ಡೊಂಕು ಅಂತ ಹೇಳ್ತಾರೆ, ಅಥವಾ ಒಲ್ಲದ ಗಂಡಂಗೆ ಮೊಸಲು ಕಲ್ಲು ಅಂತ ಹೇಳ್ತಾರೆ. ಇವೆಲ್ಲ ತತ್ವಗಳಿದೆ, ಹೌದಾ. ಮೀನಿನ ಹೆಜ್ಜೆ ಕಂಡುಹಿಡಿಬೋದು, ಹೆಣ್ಣಿನ ಹೃದಯ ಕಂಡುಹಿಡಿಯೋಕ್ಕಾಗಲ್ಲ. ಇವೆಲ್ಲ ಒಂದು ಇದೆಯಲ್ಲ, ಇವೆಲ್ಲ ಒಂದು ವಿಷಯಗಳು ಉಂಟಲ್ಲ, ಇವೆಲ್ಲವೂ ಕೂಡ ತತ್ವಗಳು. ಆವಾಗಲೂ ಸತ್ಯನೇ, ಹಿಂದಿನ ಸತ್ಯ ಇತ್ತು, ಈಗಲೂ ಸತ್ಯ ಇದೆ, ಮತ್ತು ಮುಂದೂ ಕೂಡ ಸತ್ಯ ಇರುತ್ತೆ. ಈ ಜಗಳ ಆಗೋದು ಹೆಣ್ಣು ಹಣ್ಣು ಮಣ್ಣಿಗೋಸ್ಕರ ಅಂತ ಹೇಳ್ತಾರೆ, ಅದು ಸತ್ಯನೇ, ಹೌದಾ. ಅದನ್ನ ಯಾವಾಗ ಹೋದರೂ ಸತ್ಯನೇ ಇರುತ್ತೆ. ಮತ್ತು ಮಾರ್ಕ್ಸ್ ಹೇಳ್ದಂಗೆ ಉಳ್ಳವರು ಇಲ್ದಿರೋ ನೋಡಿ ಯಾವಾಗಲೂ ಜಗಳ ಇರುತ್ತೆ, ಆಗ್ತಾನೆ ಇದೆ. ಅರ್ಥ ಆಗ್ತಿದೆಯಲ್ಲ. ಸೊ ಇವೆಲ್ಲ ತತ್ವಗಳು ಒಂದಿಷ್ಟು ಯೂನಿವರ್ಸಲ್ಲಾಗಿ ಅಪ್ಲೈ ಮಾಡುವಂಥ ಒಂದಿಷ್ಟು ತತ್ವಗಳನ್ನು ಅದ್ರ ಬಗ್ಗೆ ಇದು ಮಾಹಿತಿಯನ್ನು ಕೊಡುತ್ತೆ. ನೋಡಿ, ಪೊಲಿಟಿಕಲ್ ನ್ಯೂಟ್ರಾಲಿಟಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ವರ್ಕ್ ಮಾಡ್ತಾರಲ್ಲ ಅವರು ರಾಜಕೀಯವಾಗಿ ತಾಟಸ್ಥ್ಯವಾಗಿರಬೇಕು. ಹೌದು, ಸೈಲೆಂಟಾಗಿರ್ತಾರೆ, ಯಾವ ವಿಷಯಕ್ಕೂ ಹೋಗೋದಿಲ್ಲ. ಸೊ ಇದಿಷ್ಟು ಕೂಡ 10 ಪ್ರಮುಖ ಅಂಶಗಳು ಅಂತ ಹೇಳ್ಬೋದು. ಇದನ್ನು ನೀವು ಒಂದು ಟ್ರಿಕ್ ಇದೆ, ಆ ಮಾವ ಉಪವಾಸ ಐತೆ ಅಂತ ಹೇಳಿ, ನಮ್ಮ ಮಾವ ಉಪವಾಸ ಇದ್ದಾನೆ ಅಂತ ಅರ್ಥ, ಆಯಿತಾ. ಸೊ ಇದನ್ನು ನೀವು ಫಸ್ಟ್ ಲೆಟ್ರಿಗೆ ನೀವು ಅದನ್ನು ಮ್ಯಾಚ್ ಮಾಡ್ಕೊತಾ ಹೋದರೆ ಬಹುಶಃ ನಿಮಗೆ ಒಂದಿಷ್ಟು ಪಾಯಿಂಟ್ಸ್ಗಳ ಸೂತ್ರ ನಿಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈಗ ಬರೋಣ ಅವುಗಳ ಗುಣಗಳಿಗೆ ಮತ್ತು ಅವುಗಳ ಉಪಯೋಗಗಳಿಗೆ ಅಥವಾ ಅವುಗಳ ಅನುಕೂಲಗಳಿಗೆ. ಸರಿ, ಈ ಒಂದು ತತ್ವಶಾಸ್ತ್ರದಿಂದ ಅಥವಾ ಸಾಂಪ್ರದಾಯಿಕದ ತತ್ವಶಾಸ್ತ್ರೀಯ ವಿಧಾನದಿಂದ ಪೊಲಿಟಿಕಲ್ ಸೈನ್ಸಿಗೆ ಏನು ಲಾಭ, ಅದರಿಂದ ಏನು ಉಪಯೋಗ ಆಗುತ್ತೆ, ಏನು ಅನುಕೂಲ ಇದೆ ಅಂತ ನೋಡೋದಾದರೆ, ಮೊದಲನೇದು ಹೇಳ್ತಿರೋ ಹಾಗೆ ನೀವು ಗಮನಿಸಬಹುದಿಲ್ಲಿ ರಾಜಕೀಯವಾಗಿರುವಂಥ ಪರಿಕಲ್ಪನೆಗಳನ್ನ ಸ್ಪಷ್ಟ ಮಾಡುತ್ತೆ. ಕೆಲವೊಂದು ಸ್ಟೇಟೇ ಬೇರೆ, ಸೊಸೈಟಿನೇ ಬೇರೆ, ನೇಷನ್ ಬೇರೆ, ಇವೆಲ್ಲ ಸಪ್ರೇಟ್ ಕಾನ್ಸೆಪ್ಟ್ಗಳ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ಕಾನೂನು ವ್ಯವಸ್ಥೆ. ಈಗ ನಾವೆಲ್ಲ ಒಂದು ಕಾನೂನು ಅಂತ ಇರಬೇಕು, ನಮ್ಮದು ರಾಜ್ಯ ನಮ್ಮನ್ನು ಆಳ್ವಿಕೆ ಮಾಡಬೇಕು, ಒಂದು ಕಾನೂನು ಅಡಿಯಲ್ಲಿ ನಾವೆಲ್ಲ ಬರಬೇಕು, ಮತ್ತು ಆ ಕಾನೂನು ನಮ್ಮನ್ನೆಲ್ಲ ಆಳ್ವಿಕೆ ಮಾಡಬೇಕು ಅಂತ ಹೇಳ್ತಲ್ವ, ಶಿಸ್ತು ಶಾಂತಿನ ಅದು ಸ್ಥಾಪನೆ ಮಾಡಬೇಕು ಅಂತ ಹೇಳಲ್ವ, ಆ ಥರ ಒಂದು ಪ್ರಭಾವ ಬೀರುತ್ತೆ. ಮತ್ತು ಕಾನೂನುಗಳು ಹೇಗಾಗಿ ರಚನೆ ಆಗುತ್ತೆ, ತತ್ವಗಳ ಮೂಲಕನೇ. ಮತ್ತು ನೈತಿಕತೆಯ ನಾಯಕತ್ವ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಪೊಲಿಟಿಷಿಯನ್ನು ಹೇಗೆ ತನ್ನ ನೈತಿಕವಾಗಿ ಸರಿ ಇರಬೇಕು, ಒಳ್ಳೆ ಸಚ್ಚಾರಿತ್ರ್ಯ ಹೊಂದಿರಬೇಕು, ನೈತಿಕವಾಗಿ ತಾನು ಹೆಂಗೆ ಇನ್ನೊಬ್ರಿಗೆ ಇನ್ಫ್ಲೂಯೆನ್ಸ್ ಆಗಿರಬೇಕು, 4 ಜನಕ್ಕೆ ಬುದ್ಧಿ ಹೇಳೋದು ನಾನೇ ಬುದ್ಧಿ ಕೇಳದೆ ಹೋದರೆ, 4 ಜನಕ್ಕೆ ನ್ಯಾಯ ಕೊಡೋದು ನಾನೇ ನ್ಯಾಯ ತೊಗೊಳ್ಳದೇ ಇದ್ದರೆ, ಹಂಗೆ ಥರ ನೈತಿಕವಾಗಿ ನಿಮ್ಮನ್ನು ಪ್ರಶ್ನೆ ಮಾಡುತ್ತೆ. ನೆಕ್ಸ್ಟ್ ನಾಗರಿಕ ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸುವ. ಅಂದರೆ ಪೀಪಲ್ ಪಾರ್ಟಿಸಿಪೇಷನ್. ಸ್ಟೇಟಲ್ಲಿ ಜನಗಳು ಹೆಚ್ಚು ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತೆ ಇದು ಇನ್ಸ್ಪೈರ್ ಮಾಡುತ್ತೆ, ಈ ಒಂದು ಅಂಶ. ನೆಕ್ಸ್ಟ್ ಬದಲಾಗುತ್ತಿರುವ ಮೌಲ್ಯಗಳಿಗೆ ಹೊಂದಾಣಿಕೆ ಆಗೋದು. ಕೆಲವೊಂದಿಷ್ಟು ಬದಲಾಗ್ತಿರೋ ಮೌಲ್ಯಗಳಿರ್ತವೆ. ಈಗ ಧರ್ಮ, ಆಗಿನ ಕಾಲದಲ್ಲಿ ಬೇರೆ ಪರಿಭಾಷೆ ಹೊಂದಿತ್ತು, ಈಗ ಬೇರೆ ಪರಿಭಾಷೆ ಇದೆ. ಕಲಿಯುಗದಲ್ಲಿ ಅಧರ್ಮ ಮಾಡೋದೇ ಧರ್ಮ ಅಂತೆ, ಈಗಿನ ಕಾಂಟೆಕ್ಸ್ಟು. ಸೊ ಹಾಗಾಗಿ ಆ ತತ್ವಗಳು ಒಂದೇ ಇರ್ತವೆ, ಕೆಲವೊಂದಿಷ್ಟು ಚೇಂಜ್ ಆಗ್ತಾ ಇರ್ತವೆ. ಅರ್ಥ ಆಗ್ತಿದೆಯಲ್ಲ. ಸೊ ನೆಕ್ಸ್ಟ್ ಇವುಗಳ ಇದರ ಅನಾನುಕೂಲತೆಯೂ ನೋಡ್ಬೇಡ, ಅದರ ನ್ಯೂನ್ಯತೆ ದೋಷಗಳನ್ನ ನೋಡ್ಬೇಡ. ಸೊ ಒಂದನೇದು ಪ್ರಾಯೋಗಿಕತೆಗಳ ಅದೇ ಕೊರತೆ. ಅಂದರೆ ಇದು ಪ್ರಾಕ್ಟಿಕಲ್ ಆಗಿಲ್ಲ, ಇಂಪ್ರಾಕ್ಟಿಕಲ್ ಆಗಿದೆ. ಇದೊಂದು ಡ್ರಾಬ್ಯಾಕ್ ಆಗಿರ್ಬೋದು, ಮೇಜರ್ ಡ್ರಾಬ್ಯಾಕು. ಎರಡನೇದು ಮುನ್ಸೂಚನೆ, ಅಂದರೆ ಭವಿಷ್ಯ ನುಡಿಯೋದ್ರಲ್ಲಿ ಇದು ತಪ್ಪುತ್ತೆ. ನೆಕ್ಸ್ಟ್ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪಕ್ಷಪಾತ. ಕೆಲವೊಂದು ಪಕ್ಷ ಪ್ರಬಲರ ಪಕ್ಷ ಮಾತ್ರ ವಹಿಸುತ್ತೆ. ನೆಕ್ಸ್ಟ್ ಆದರ್ಶವಾದದ ತುಂಬ ಅತೀ ಓವರ್ ಮಾಡಲ್ ಆಗಿಬಿಡ್ತಾನೆ, ಅತಿಯಾಗಿ ಆದರ್ಶ ಆಗಿಬಿಡ್ತಾನೆ, ಅದು ಸಮಸ್ಯೆ ಆಗುತ್ತೆ. ನೆಕ್ಸ್ಟ್ ನಮ್ಮದೆಲ್ಲ ಮಲ್ಟಿಕಲ್ಚರಲಿಸಮ್ ಇದೆ, ಸೊ ವೈವಿಧ್ಯವಾಗಿದೆ. ಇದಕ್ಕೆ ಅದು ಎಲ್ಲ ಒಂದೇ ಥರ ಅಪ್ಲೈ ಮಾಡೋದು ಕಷ್ಟ ಆಗುತ್ತೆ. ಸೊ ಥ್ಯಾಂಕ್ ಯು.